ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ಕಾಂತಾರ ಮಾತು ನಿಜ, ಕೋರ್ಟ್ ಮೆಟ್ಟಿಲ ಮೇಲೆ ಅಣ್ಣಪ್ಪ ತೀರ್ಮಾನ, ಚಕ್ರವರ್ತಿ ಸೂಲೆಬೆಲೆ ಹೇಳಿಕೆ. ಗೇಮಿಂಗ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಆರೋಪ, ಬಂಧನಕ್ಕೊಳಗಾದ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ, 4 ದಿನ ಇಡಿ ಕಸ್ಟಡಿಗೆ. ಸುಳ್ಳು ಸುದ್ದಿ ಹರಡಿದ ಆರೋಪದಡಿ ಮುಂದುವರೆದ ತನಿಖೆ, ಸಮೀರ್ಗೆ 2ನೇ ದಿನ ವಿಚಾರಣೆಗೆ ಬುಲಾವ್, ಚಿನ್ನಯ್ಯನ ವಿಚಾರಣೆಯಿಂದ ಬುರುಡೆ ಗ್ಯಾಂಗ್ಗೆ ಬಂಧನ ಭೀತಿ. ನೀನು ಇಲ್ಲಿ ಏನು ಬೇಕಿದ್ರೂ ಮಾಡು, ಕೋರ್ಟ್ ಮೆಟ್ಟಿಲ ಮೇಲೆ ನಾನು ತೀರ್ಮಾನ ಮಾಡುತ್ತೇನೆ ಎಂಬ ಕಾಂತಾರದ ಮಾತು ನಿಜ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮೆಟ್ಟಿಲ ಮೇಲೆ ಅಣ್ಣಪ್ಪ ತೀರ್ಮಾನ ಮಾಡಿದ, ಮಂಜುನಾಥ ನಮ್ಮವರು ಅಂತ ಸುಮ್ಮನೆ ಇರಬಹುದು, ಆದ್ರೆ ಅಣ್ಣಪ್ಪ ಸುಮ್ಮನೆ ಇರುವುದಿಲ್ಲ. ಸೌಜನ್ಯ ತಾಯಿ ಬಂದರೆ ಮತ್ತೆ ರಿಟ್ ಅರ್ಜಿ ಹಾಕಿಸಿ ಹೋರಾಟ ನಾವು ಮಾಡುತ್ತೇವೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಯಾರು ಧ್ವನಿ ಎತ್ತಿದ್ದಾರೆ ಅವರಿಗಿಂತ 100 ಪಟ್ಟು ಇಲ್ಲಿ ಇರುವವರು ಸೌಜನ್ಯ ಪರ ಧ್ವನಿ ಎತ್ತುತ್ತೇವೆ. ಸೌಜನ್ಯ ಪರ ಹೋರಾಟಕ್ಕೆ ನಾನು ಹೋಗುತ್ತೇನೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಸೌಜನ್ಯ ಪರ ಹೋರಾಟ ಮಾಡುತ್ತೇವೆ ಎಂದಿದ್ದಾರೆ. ಗೇಮಿಂಗ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾದ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಯವರನ್ನ 35ನೇ ಸಿಸಿಎಚ್ ನ್ಯಾಯಾಲಯ 4 ದಿನ ಇಡಿ ಕಸ್ಟಡಿಗೆ ಒಪ್ಪಿಸಿದೆ. ಜನಪ್ರತಿನಿಧಿಗಳ ನ್ಯಾಯಾಧೀಶರು ರಜೆಯಲ್ಲಿದ್ದ ಹಿನ್ನೆಲೆ 35ನೇ ಸಿಸಿಎಚ್ ಜಡ್ಜ್ ಮುಂದೆ ಇಡಿ ಹಾಜರುಪಡಿಸಿತ್ತು. ಶನಿವಾರ ವೀರೇಂದ್ರ ಪಪ್ಪಿ ಸಿಕ್ಕಿಂನಲ್ಲಿ ಬಂಧಿಸಲಾಗಿದ್ದು, ಶನಿವಾರ ರಾತ್ರಿಯೇ ಸಿಕ್ಕಿಂನಿಂದ ಬೆಂಗಳೂರಿಗೆ ಕರೆತಂದಿದ್ದ ಇಡಿ ಇವತ್ತು ಬೆಳಗ್ಗೆ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಶಾಂತಿನಗರ ಇಡಿ ಕಚೇರಿಗೆ ಕರೆತಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿತ್ತು. ದಾಳಿ ವೇಳೆ ಶಾಸಕ ಪಪ್ಪಿ ಮನೆಯಲ್ಲಿ 12 ಕೋಟಿ ರು ನಗದು, 1 ಕೋಟಿ ರು ವಿದೇಶಿ ಹಣ, 6 ಕೋಟಿ ರು ಮೌಲ್ಯದ ಚಿನ್ನ ಹಾಗೂ 10 ಕೆಜಿ ಬೆಳ್ಳಿ, ಐಷಾರಾಮಿ ಕಾರು, 17 ಬ್ಯಾಂಕ್ ಖಾತೆ ಹಾಗೂ 2 ಬ್ಯಾಂಕ್ ಲಾಕರ್ಗಳನ್ನ ಇಡಿ ಸೀಸ್ ಮಾಡಿತ್ತು. ಇಡಿ 14 ದಿನ ತಮ್ಮ ಕಸ್ಟಡಿಗೆ ನೀಡಿ ಅಂತ ರಿಮಾಂಡ್ನಲ್ಲಿ ಮನವಿ ಮಾಡಿತ್ತು. ಇದೇ ವೇಳೆ ವೀರೇಂದ್ರ ಪಪ್ಪಿ ಸಹೋದರ ಕೆಸಿ ನಾಗರಾಜ್ ಹಾಗೂ ಬೆಂಬಲಿಗರು ಇಡಿ ಕಚೇರಿ ಮುಂದೆ ಜಮಾಯಿಸಿದ್ರು. ಮಂಗಳೂರಿನಲ್ಲಿ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರದ ನೈಜ ಮುಖಗಳು ಬಯಲಾಗುತ್ತಿದ್ದು, ಚಿನ್ನಯ್ಯನ ಬಂಧನದ ನಂತರ ಎಸ್ಐಟಿ ತೀವ್ರ ವಿಚಾರಣೆ ನಡೆಸುತ್ತಿದೆ. ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದವರಿಗೆ ಬಂಧನದ ಭೀತಿ ಎದುರಾಗಿದೆ. ಯೂಟ್ಯೂಬರ್ ಸಮೀರ್ ವಿಚಾರಣೆ ನಡೆಯಲಿದ್ದು, ಸುಳ್ಳು ಸುದ್ದಿ ಹರಡಿದ ಆರೋಪದಡಿ ತನಿಖೆ ಮುಂದುವರಿಯುತ್ತಿದೆ. ವ್ಯವಸ್ಥಿತವಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದವರ ಒಂದೊಂದು ಅಸಲಿ ಮುಖಗಳು ಹೊರಗೆ ಬರುತ್ತಿವೆ. ಚಿನ್ನಯ್ಯನ ಬಂಧನದ ಬಳಿಕ ಎಸ್ಐಟಿ ತೀವ್ರ ವಿಚಾರಣೆ ನಡೆಸುತ್ತಿದ್ದು, ಆ ಷಡ್ಯಂತ್ರದ ಸುತ್ತ ಇರುವವರಿಗೆ ಬಂಧನದ ಭೀತಿ ಆರಂಭ ಆಗಿದೆ. ಇನ್ನೊಂದೆಡೆ ಕೆಲವೇ ಹೊತ್ತಿನಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆಯು ಆರಂಭ ಆಗಲಿದೆ. ಧರ್ಮಸ್ಥಳದ ವಿರುದ್ಧ ಸುಳ್ಳು ಸುದ್ದಿ ಹರಡಿದ, ಪ್ರಚೋದನಕಾರಿ ವಿಡಿಯೋ ಮಾಡಿದ ಆರೋಪದಡಿ ಜುಲೈ 12ರಂದು ಸಮೀರ್ ವಿರುದ್ಧ ಸುಮೆಟೋ ಕೇಸ್ ದಾಖಲಾಗಿತ್ತು. ಧರ್ಮಸ್ಥಳಕ್ಕೆ ಬರಲು ಜೀವ ಭಯ ಇದೆ ಎಂದು ಹೇಳಿದ್ದ ಕಾರಣಕ್ಕೆ ಬೆಳ್ತಂಗಡಿಯಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ. ಯೂಟ್ಯೂಬರ್ ದೂತ ಚಾನೆಲ್ ಎಐ ವಿಡಿಯೋ ಮಾಡಿದ್ದರ ಉದ್ದೇಶ, ಹಣಕಾಸು ಸೌಲಭ್ಯ, ಆರೋಪಿ ಚಿನ್ನಯ್ಯ ಜೊತೆಗಿನ ಸಂಬಂಧ ಕುರಿತು ವಿಚಾರಣೆ ನಡೆಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆರ್ಎಸ್ಎಸ್ ಗೀತೆ ಹಾಡಿದ್ದನ್ನ ಸ್ವಾಗತಿಸುತ್ತೇನೆ ಎಂದು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ನ ಅಧಿಕೃತ ಪ್ರಾರ್ಥನಾ ಗೀತೆಯನ್ನ ಹಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಅವರು, ಡಿಕೆಶಿ ಆರ್ಎಸ್ಎಸ್ ಬಗ್ಗೆ ಒಳ್ಳೆಯ ಭಾವನೆ ಇದೆ, ಆರ್ಎಸ್ಎಸ್ ಗೀತೆ ಹಾಡಿರುವುದು ಸ್ವಾಗತಿಸುತ್ತೇನೆ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಯಾವ ಮನಸ್ಥಿತಿ ಇಟ್ಕೊಂಡು ಹೇಳಿದ್ದಾರೋ ಗೊತ್ತಿಲ್ಲ. ಯಾರೇ ಆದ್ರೂ ಸರಿ, ಆರ್ಎಸ್ಎಸ್ ಮೇಲೆ ಗೌರವ ಇಡಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಆರ್ಎಸ್ಎಸ್ನ ವಿರೋಧಿಸುತ್ತಾರೆ. ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡಿದ್ರೆ ಜನರು ಅವರನ್ನ ಒಪ್ಕೊಳ್ತಾರೆ. ಕಾಂಗ್ರೆಸ್ನವರು ತುಷ್ಟೀಕರಣ ರಾಜಕಾರಣದಿಂದ ಹೊರಗೆ ಬರಬಹುದು ಎಂದು ಹೇಳಿದ್ದಾರೆ. ಆರ್ಎಸ್ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ, ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಚರ್ಚೆ ಬೇಡ. ಅದನ್ನ ಹೊಸ ಟೆಂಡರ್ನಿಂದಾಗಿ ನಮಗೆ ಅನ್ಯಾಯ ಆಗುತ್ತಿದೆ, ಟೆಂಡರ್ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡಬೇಕು ಎಂದು ಆಗ್ರಹಿಸಿ ನಗರದ ಎಚ್ಪಿಸಿಎಲ್ ಬಳಿ ಲಾರಿ ಚಾಲಕರು ಇಂದು ಮುಷ್ಕರ ಹಮ್ಮಿಕೊಂಡಿದ್ರು. ಬಳಿಕ ಶಾಸಕ ಸ್ವರೂಪ್ ಅವರ ಮನವೊಲಿಸಿ ಮುಷ್ಕರ ವಾಪಸ್ ಪಡೆಯುವಲ್ಲಿ ಯಶಸ್ವಿಯಾದರು.
ಹೊಸ ಟೆಂಡರ್ ಪ್ರಕ್ರಿಯೆಯಿಂದ ಪ್ರಸ್ತುತ ಚಾಲ್ತಿಯಲ್ಲಿರುವ ಲಾರಿ ಮಾಲೀಕರಿಗೆ ಹಾಗೂ ಚಾಲಕರಿಗೆ ಅನ್ಯಾಯವಾಗುತ್ತಿದೆ. ಕೂಡಲೇ ಇದನ್ನ ಸರಿಪಡಿಸಿ ನ್ಯಾಯ ಒದಗಿಸಬೇಕು ಎಂಬುದು ಲಾರಿ ಚಾಲಕರ ಒತ್ತಾಯವಾಗಿತ್ತು. ಲಾರಿ ಚಾಲಕರ ಮನವೊಲಿಸಿ ಬಳಿಕ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಎಚ್ಪಿಸಿಎಲ್ಗೆ ಸಂಬಂಧಪಟ್ಟಂತೆ ಲಾರಿ ಚಾಲಕರು ಹಾಗೂ ಮಾಲೀಕರು ಟೆಂಡರ್ ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆಗಳಾಗಿದೆ ಎಂದು ಮುಷ್ಕರ ಹಮ್ಮಿಕೊಂಡಿದ್ರು. ಕಳೆದ ವರ್ಷವಷ್ಟೇ ಕರೆದಿದ್ದ ಟೆಂಡರ್ನಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗಿವೆ ಎಂಬ ಕಾರಣಕ್ಕೆ ಅದನ್ನ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರೆಯಲು ಮುಂದಾಗಿದ್ರು. ಇದರ ಬಗ್ಗೆ ಈಗಷ್ಟೇ ಸಭೆ ಮಾಡಿ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ. ನಾಳೆ ಬೆಂಗಳೂರಿನಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ನಲ್ಲಿ ಏನಿವತ್ತು ಎಲ್ಲ ನಮ್ಮ ಟ್ಯಾಂಕರ್ ಮಾಲೀಕರು ಮತ್ತು ಚಾಲಕರು ಎಲ್ಲರೂ ಸೇರಿ ಇವತ್ತು ಮುಷ್ಕರವನ್ನು ಏರ್ಪಡಿಸಿ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಬಂದು ಅವರ ಕಷ್ಟವನ್ನು ಕೂಡ ಆಲಿಸಿ ಏನು ಚಿಕ್ಕ ಪುಟ್ಟ ಸಮಸ್ಯೆಗಳೇನಾಗಿದೆ HPCL ಮತ್ತು ಕಂಪನಿಯಿಂದ ಮತ್ತು ನಮ್ಮ ಟ್ಯಾಂಕರ್ ಓನರ್ಗೆ ಇದೆಲ್ಲ ಕೂತು ಒಂದು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ನಾಳೆ ಸಂಬಂಧಪಟ್ಟ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಬೆಂಗಳೂರಿಂದ ಬರ್ತಾರೆ. ಏನು ಇವರಿಗೆ ಕಷ್ಟಗಳ ಇದಾಗಿದೆ ಅದನ್ನೆಲ್ಲ ಕೂಡ ಬಗೆಹರಿಸುವಂಥ ಕೆಲಸನ ನಾವು ನಾಳೆ ಎಲ್ಲರೂ ಕೂಡ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಒಂದು ಮುಷ್ಕರನ್ನು ಕೂಡ ಹಿಂದುಪಡೆದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಟ್ಯಾಂಕರ್ ಮಾಲೀಕರು ಮತ್ತು ಚಾಲಕರ ಪರವಾಗಿ ನಾನು ಕೂಡ ಒಬ್ಬ ಶಾಸಕನೇ ವೈಯಕ್ತಿಕವಾಗಿ ಬಂದು ಮತ್ತು ಕುಮಾರಣ್ಣ ನಮ್ಮ ಕೇಂದ್ರ ಮಂತ್ರಿ ಕುಮಾರಣ್ಣ ಕೂಡ ಚರ್ಚೆ ಮಾಡಿ ಏನು ಯಾವ ರೀತಿ ಬಗೆಹರಿಸಬಹುದು ಆ ನಿಟ್ಟಿನಲ್ಲಿ ಎಲ್ಲ ಬಗೆಹರಿಸುವಂತ ಕೆಲಸನ ಮಾಡ್ತೀವಿ. ಏನು ಪ್ರಮುಖ ಬೇಡಿಕೆ ಏನು ಸರ್? ಏನಿಲ್ಲ, ಇಲ್ಲಿ ನಮ್ಮ ಟೆಂಡರ್ ಏನು ಕಳೆದ ವರ್ಷದ ಟೆಂಡರ್ ಮುಗಿದು ಈಗ ಹೊಸದಾಗಿ ಟೆಂಡರ್ ಅಂತ ಕರೆದಿದ್ರು. ಎಲ್ಲೊಂದ್ ಕಡೆ ಚಿಕ್ಕ ಪುಟ್ಟ ವ್ಯತ್ಯಾಸದಿಂದ ಟೆಂಡರ್ನ ಕ್ಯಾನ್ಸಲ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೆಲ್ಲೊಂದ್ ಕಡೆ ಚಾಲಕರು ಮತ್ತು ಮಾಲೀಕರು, ಟ್ಯಾಂಕರ್ ಮಾಲೀಕರು ಹೊಸದಾಗಿ ಟ್ಯಾಂಕರ್ನ ಒಂದು ಪಶ್ಚಿಮ ಘಟ್ಟದ ತಲಕಳಲೆ ಜಲಪಾತದ ಸನಿಹ ಸುರಂಗ ಕೊರೆಯುವುದು ಹೊನ್ನಾವರ ತಾಲೂಕಿನ ವಿನಾಶಕ್ಕೆ ಮುನ್ನುಡಿ ಬರೆದಂತೆ ಎಂದು ಐಎಎಸ್ಪಿಯ ಖ್ಯಾತ ವಿಜ್ಞಾನಿ ಟಿವಿ ರಾಮಚಂದ್ರ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಜಲಾಶಯದ ಸನಿಹ ಸುರಂಗ ಕೊರೆಯುವ ಕುರಿತು ಮಾತನಾಡಿದ ಅವರು, ಶರಾವತಿ ಕಣಿವೆಯ ಪರಿಸರ ಸೂಕ್ಷ್ಮ ತಾಣದಲ್ಲಿ ಪಂಪ್ಡ್ ಸ್ಟೋರೇಜ್ ಭೂಗತ ವಿದ್ಯುತ್ ಯೋಜನೆ ರೂಪಿಸಿರುವುದೇ ಮೂರ್ಖತನದ್ದು. ಪ್ರಕೃತಿ ವಿರುದ್ಧ ನಡೆಸುವ ಇಂತಹ ಯಾವುದೇ ಬಗೆಯ ಅತ್ಯಾಚಾರವು ಭವಿಷ್ಯದಲ್ಲಿ ವಾಯ್ನಾಡು ದುರಂತವನ್ನ ಮೀರಿಸುವ ಪ್ರಯತ್ನವಾಗಲಿದೆ. ಯಾರದೋ ಸ್ವಾರ್ಥಕ್ಕೆ ಜನರ ಬದುಕಿನೊಂದಿಗೆ ಚೆಲ್ಲಾಟ ನಡೆಸುವುದನ್ನ ಬಿಟ್ಟು ಬಿಡಿ. ಇಲ್ಲಿನ ಜನರು ನಿಮ್ಮ ಸಚಿವರನ್ನ, ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಿ. ಯಾವುದೇ ಯೋಜನೆ ಮಂಡಿಸುವ ಮೊದಲು ಅವರ ಸಾಧಕ ಬಾಧಕಗಳ ಕುರಿತು ಅಧಿಕಾರಿಗಳು 100 ಬಾರಿ ಚಿಂತನೆ ನಡೆಸಬೇಕು. ಜನಪ್ರತಿನಿಧಿಗಳು ತಮ್ಮ ವಿವೇಚನಾ ಶಕ್ತಿಯನ್ನ ಕಳೆದುಕೊಳ್ಳಬಾರದು. ಕೇವಲ ಗುತ್ತಿಗೆದಾರರ ಹಿತ ಮತ್ತು ವೈಯಕ್ತಿಕ ಲಾಭಕ್ಕಿಂತ ಜನರ ಜೀವ ಅಮೂಲ್ಯವಾಗಬೇಕು ಎಂದರು. ಎಲ್ಲ ಸದಸ್ಯರ ಸಹಮತದೊಂದಿಗೆ ಮತ್ತು ಇಲ್ಲಿಯ ಎಲ್ಲ ತಜ್ಞರ ಸಹಕಾರ ಮತ್ತು ಶ್ರೀ ಸ್ವಾಮಿ ಗುರೂಜಿಯವರ ಆಶೀರ್ವಾದದೊಂದಿಗೆ ಇದನ್ನು ಸರ್ವಾನುಮತದ ನಿರ್ಣಯ ಅಂತ ಹೇಳಿ ತಾವು ಘೋಷಣೆ ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಮಂಡಿಸ್ತಾ ನಿರ್ಣಯವನ್ನು ಈ ಮೂಲಕ ಮಂಡಿಸ್ತಾ ಇದ್ದಾರೆ. ಒಂದು, ಶರಾವತಿ ಶೀತಲಿಕ ಅಭಿಯಾನದ ಪರಿಸರ ಸೂಕ್ಷ್ಮ ಪಶ್ಚಿಮ ಘಟ್ಟದ ಕೇಂದ್ರ ಭಾಗದಲ್ಲಿ ಸುರಂಗ ಕೊರೆದು ಜಲವಿದ್ಯುತ್ ಯೋಜನೆ ಸ್ಥಾವರವನ್ನು ನಿರ್ಮಿಸುವ ಪೈಪ್ಲೈನ್ ಕಾಮಗಾರಿ ಅನುಷ್ಠಾನಿಸುವ ಮತ್ತು ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡುವುದರಿಂದ ಭೂ ಸಡಿಲಿಕೆಯಾಗುವುದು ಸೇರಿದಂತೆ ಅರಣ್ಯ ಮತ್ತು ಪರಿಸರ ನಾಶಕ್ಕೆ ಕಾರಣ. ನಗರಸಭೆ, ಭಾರತೀಯ ಅಂಚೆ ಇಲಾಖೆ, ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರ ಹಾಗೂ ಎಸ್ಬಿಐ ಬ್ಯಾಂಕ್ ಸಂಯುಕ್ತಾಶ್ರಯದಲ್ಲಿ ಮೇರ ಯುವ ಭಾರತ್ ಚಾಮರಾಜನಗರ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಮುಖ ಕಾರ್ಯಕ್ರಮಗಳ ಕಾರ್ಯಾಗಾರ ನಗರದ ಪ್ರಥಮ ದರ್ಜೆ ಕಾಲೇಜಿನ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರಸಭೆ ಪೌರಾಯುಕ್ತ ಎಸ್ವಿ ರಾಮದಾಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇಂದಿನ ಯುವಕರು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಪಡೆದುಕೊಂಡು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯುವಕ ಯುವತಿಯರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಕಲ್ಪಿಸುತ್ತಿದೆ. ಹೊರ ದೇಶಗಳಲ್ಲಿ ಉದ್ಯೋಗ ಕೂಡ ಪಡೆಯಬಹುದು. ಉನ್ನತ ವ್ಯಾಸಂಗಕ್ಕೂ ಕೌಶಲ್ಯ ಇಲಾಖೆ ಸಹಕಾರವಾಗಲಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿ ದೇವೇಗೌಡರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಈ ಒಂದು ಯೋಜನೆ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಅನುಮೋದಿಸಿದಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು, ಕನಕಾಪುರ, ಮಳವಳ್ಳಿ, ಕೊಳ್ಳೇಗಾಲ ಬೈಪಾಸ್ ಮಾರ್ಗವಾಗಿ ಯಳಂದೂರು ಬೈಪಾಸ್, ಚಾಮರಾಜನಗರವನ್ನು ಆದಷ್ಟು ಬೇಗ ಪ್ರಯಾಣಿಕರು ತಲುಪುವಂಥದ್ದಕ್ಕೆ ಅವಕಾಶ ಆಯಿತು. ಇನ್ನು 1 ವರ್ಷಗಳು ಕೂಡ ತುಂಬಿಲ್ಲ. ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಈ ಒಂದು ಬೈಪಾಸ್ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಉತ್ತಂಬಳ್ಳಿ ಬೈಪಾಸ್ ಮಾರ್ಗವಾಗಿ ಕೊಳ್ಳೇಗಾಲದಿಂದ ಮಾಂಬಳ್ಳಿ ಮಾರ್ಗ ಎಳೆದು ಹೋಗ್ತಕ್ಕಂಥ ಈ ಒಂದು
ಫ್ಲೈಓವರ್ ಇನ್ನೂ 1 ವರ್ಷ ತುಂಬಿದಿರತಕ್ಕ ಸಂದರ್ಭದಲ್ಲಿ ಇವತ್ತು ಕುಸಿತಿರ್ತಕ್ಕಂಥದ್ದು ನಾವು ಇವತ್ತು ನನ್ನಿಂದ ಕಾಣ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಧಿಕಾರಿ ಮೊಹಮ್ಮದ್ ಅಕ್ಬರ್, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಶ್ವಿನಿ, ಅಂಚೆ ಅಧೀಕ್ಷಕರಾದ ಗೋವಿಂದರಾಜು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಾರನಹಳ್ಳಿ ಪ್ರಭಾಕರ್ ಹಾಗೂ ಎಂಎನ್ ಕೋಟೆ ಚನ್ನಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಸಿದ್ದು, ಚುನಾವಣೆಯಲ್ಲಿ ಪ್ರಭಾಕರ್ 21 ಮತಗಳು, ಎಂಎನ್ ಕೋಟೆ 21 ಮತಗಳನ್ನು ಗಳಿಸುವ ಮೂಲಕ ಭರ್ಜರಿ ಜಯಗಳಿಸಿದ್ದಾರೆ. ಇನ್ನು ನೂತನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾರನಹಳ್ಳಿ ಪ್ರಭಾಕರ್ ಮಾತನಾಡಿ, ನನ್ನ ಪ್ರತಿಸ್ಪರ್ಧಿ ಎಂಎನ್ ಕೋಟೆ ಮಲ್ಲಿಕಾರ್ಜುನ್ ಚುನಾವಣೆಯಲ್ಲಿ ಸೋಲಿನ ಭೀತಿಯಲ್ಲಿ ಕೆಎನ್ ರಾಜಣ್ಣ ಅವರ ಶಿಷ್ಯ ಎಂದು ಸುಳ್ಳು ಹೇಳಿಕೊಂಡು ಸೋಲಿನ ಭೀತಿಯಲ್ಲಿ ಅವರ ಮತವನ್ನ ನಮಗೆ ಹಾಕಿ ಈಗ ರಾಜಣ್ಣ ಅವರ ಪರ ಎಂದು ಹೇಳಿಕೊಂಡಿದ್ದಾರೆ ಎಂದರು. ಇವತ್ತು ಸಹಕಾರ ಸಂಘದಲ್ಲಿ ಇವತ್ತು ಎಲ್ಲ ಗೊತ್ತಿರೋ ವಿಚಾರನೇ. ಅವರು ಚುನಾವಣೆ ಫೈಟ್ ಮಾಡಿ ಹೋರಾಟ ಮಾಡಬೇಕಂತ ಹೊರಟರು. ಆದರೂ ಅದು ಫಲಪ್ರದ ಆಗಲೇ ಇವತ್ತು ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟು ಸೋಲ್ತೀನಿ ನಮ್ಮ ಪ್ರೀತಿಗೆ ನಾನು ಕೂಡ ಇವತ್ತು ರಾಜಣ್ಣ ಅಭ್ಯರ್ಥಿ, ರಾಜಣ್ಣ ಅವರ ಶಿಷ್ಯ, ರಾಜಣ್ಣ ಅಂತ ಕೇಳ್ತೀನಿ ಅಂತ ಹೇಳ್ಕೊಂಡು ಅಭ್ಯರ್ಥಿ ಮುಂದೆ ನನಗೆ ತೊಂದರೆ ಆಗ್ಬೋದು, ವಿರೋಧ ಅಭ್ಯರ್ಥಿ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ನನಗೆ ಮತದಾನ ಹಾಕ್ತಾರೆ. ಅವರು ಮುಂಚೆನೇ ಅಭ್ಯರ್ಥಿ ಅಪ್ಲಿಕೇಶನ್ ಆಗೋದಕ್ಕಿಂತ ಮುಂಚೆನೇ ಬಂದು ನಮ್ಮ ರಾಜಣ್ಣ ಅವ್ರನ್ನ ಕೇಳ್ಕೊಂಡಿದ್ದೆಲ್ಲ ಆಗ್ತಿರ್ಲಿಲ್ಲ. ಈಗ ಸುಮ್ಮನೆ ಸೋಲೋ ಭೀತಿಯಿಂದ ಸುಮ್ಮನೆ ನನಗೆ ಓಟ್ ಹಾಕಿ ನಾನು ಕೂಡ ಅವ್ರ ಪರ ಅನ್ನೋ ರೀತಿ ತೋರಿಸ್ಕೊಂಡಿದ್ದಾರೆ. ಇದು ನಮ್ಮ ಜಿಲ್ಲೆ, ನಮ್ಮ ಗುಬ್ಬಿ ತಾಲೂಕಿನ ಏನು ಇವತ್ತು ಮತದಾರರು ಇದ್ದಾರೆ ಅವರಿಗೆ ನಾನು ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನು ಹೇಳ್ತಾ, ಈ ಚುನಾವಣೆ ಗೆಲುವು ರಾಜಣ್ಣ ಸಾಹೇಬ್ರ ಗೆಲುವು ಅಂತ ಹೇಳ್ತಾ ನಾನು. ಈ ಸಂದರ್ಭದಲ್ಲಿ ಮುಖಂಡರಾದ ಎಸ್ಡಿ ದಿಲೀಪ್ ಕುಮಾರ್, ಪರಮೇಶ್, ಓಂಕಾರ್, ದಿಲೀಪ್, ಲಕ್ಷ್ಮೀಪತಿ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ರು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಕುಕನೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಉದ್ಘಾಟನಾ ಕಾರ್ಯಕ್ರಮ ಭಾನುವಾರ ಜರುಗಿತು. ಕಾರ್ಯಕ್ರಮ ಕುರಿತು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಹೇಶ್ ಸಬರದ ಮಾತನಾಡಿ, ಚುಟುಕು ಸಾಹಿತ್ಯ ಎಲ್ಲ ಸಾಹಿತ್ಯಕ್ಕಿಂತಲೂ ಪ್ರಮುಖವಾಗಿದ್ದು, ಸಾಹಿತ್ಯದ ಪಟ್ಟು ಹೇಗಿದೆ ಅಂದರೆ ಶಿಕ್ಷೆಗೆ ಒಳಗಾದ ವ್ಯಕ್ತಿಗೆ ಕಪಾಳಕ್ಕೆ ಬಾರಿಸಿದಂತೆ ನೋವಾಗುತ್ತದೆಯೋ ಆ ರೀತಿ ಚುಟುಕು ಸಾಹಿತ್ಯ ತಪ್ಪಿತಸ್ಥರಿಗೆ ಏಟು ಕೊಟ್ಟಂತಿದೆ. ತಾಲೂಕಿನ ಅನೇಕ ಪ್ರತಿಭೆಗಳು ಚುಟುಕನ್ನ ಶ್ರೀಮಂತಗೊಳಿಸಿದ್ದಾರೆ. ಈಗಿನ ಬಿಡುವಿಲ್ಲದ ಜೀವನ ಶೈಲಿಗೆ ಚುಟುಕು ಸಾಹಿತ್ಯ ಪ್ರಕಾರಗಳು ಜನರಿಗೆ ಹಿಡಿಸಿವೆ ಎಂದರು. ಹೇಗಿರ್ತಂದ್ರ ಒಬ್ಬ ಅಪರಾಧಿಗೆ ಚಾಟಿ ಹೆಸರಿನಿಂದ ಹ್ಯಾಂಗ್ ಹೊಡಿತಾರೋ ಆಗ ಚುಟುಕು ಇರ್ತೈತಿ. ಅಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನ ಸಂಪರ್ಕ ಹೊಂದಿರತಕ್ಕಂಥದ್ದು ಈ ಚುಟುಕು. ಬಹಳಷ್ಟು ಇತ್ತೀಚಿನ ದಿನಮಾನದೊಳಗ ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಬಹಳಷ್ಟು ವ್ಯವಧಾನವನ್ನು ಕೂಡ ಕಳ್ಕೊಂಡೆ ನಾವು. ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಗ್ರಂಥವನ್ನು ಓದುವಂತ, ದೊಡ್ಡದಾಗಿರ್ತಕ್ಕಂಥ ಕಾದಂಬರಿಗಳನ್ನು ಓದುವಂತ ವ್ಯವಧಾನ ಇವತ್ತು ನಮಗಿಲ್ಲ. ಇವತ್ತು ನಾವು ಬಹಳ. ಕಾರ್ಯಕ್ರಮದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಸವರಾಜ್ ಉಪ್ಪಿನ್, ಸಾಹಿತಿ ಗಂಗಾಧರ ಅವಟೆ, ಹಿರಿಯ ಸಾಹಿತಿ ಆರ್ಪಿ ರಾಜೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂತಾರ ಮಾತು ನಿಜ, ಕೋರ್ಟ್ ಮೆಟ್ಟಿಲ ಮೇಲೆ ಅಣ್ಣಪ್ಪ ತೀರ್ಮಾನ, ಚಕ್ರವರ್ತಿ ಸೂಲೆಬೆಲೆ ಹೇಳಿಕೆ. ಗೇಮಿಂಗ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಆರೋಪ, ಬಂಧನಕ್ಕೊಳಗಾದ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ, 4 ದಿನ ಇಡಿ ಕಸ್ಟಡಿಗೆ. ಸುಳ್ಳು ಸುದ್ದಿ ಹರಡಿದ ಆರೋಪದಡಿ ಮುಂದುವರೆದ ತನಿಖೆ, ಸಮೀರ್ಗೆ 2ನೇ ದಿನ ವಿಚಾರಣೆಗೆ ಬುಲಾವ್, ಚಿನ್ನಯ್ಯನ ವಿಚಾರಣೆಯಿಂದ ಬುರ್ಡೆ ಗ್ಯಾಂಗ್ಗೆ ಬಂಧನ ಭೀತಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.